ನಂದು ಮಗನೇ ಮುಕ್ಕುಳೆ ಪಾಕೆಟ್ ಕಂಡಿಲ್ಲ ನಮ್ಮನೆ ಅದಕ್ಕೆ ಅಂತೇನ ಲೇ ಶಂಕರ ಏನು ಲೇ ನೀನು ನಾನೇ ಬರ ಬರೀ ಊರ್ ಮಂದಿ ತಿನ್ನೋದಾಯ್ತಲ್ಲ ಲೇ ನೀನ್ಯಾವ ಊರ್ ಮಂದಿ ತಿನ್ನಿಸ್ತಿಲ್ಲ ಕೂಡ ತಿನ್ನಿಸ್ತೀನಿ ಮೊದಲು ಊರ್ ಮಂದಿದು ಖಾಲಿ ಅಲ್ಲಿ ಆಮ್ಯಾಗ ನಂದು ಊರ್ ಮಂದಿಗೆ ತಿನ್ನಿಸ್ತೀನಿ ಬಾರಪ್ಪ. ಏನಪ್ಪ ತಿನ್ನೋದ್ರ ಬಗ್ಗೆ ಮಾತಾಡಕತ್ತೀರಿ? ಏನಿಲ್ಲಪ್ಪ ನಮ್ಮ ಶಂಕರನ ಮದುವೆ ಬಗ್ಗೆ. ಅದೆಲ್ಲ ಬಿಡ್ರಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಐತೆ ಬಂದು ಕುದ್ಗಾರ ಜಲ್ದ ಜಲ್ದಿ. ಏನು ಹೇಳಿ ಇಂಪಾರ್ಟೆಂಟ್ ಮ್ಯಾಟ್ರ್? ಅದು ಲೇ ನಾನು ಸ್ನೇಹ ಲವ್ ಮಾಡಿದ್ದೇನೆ ಗೊತ್ತಾಗ್ತಿಲ್ಲ. ಆಕೀಗ ನಾಳೆ ಪ್ರಪೋಸ್ ಮಾಡ್ಬೇಕ ಮಾಡೀನಿ. ಆದ್ರೆ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡೋದು ಹೆಂಗಂತ ಗೊತ್ತಾಗಲ್ಲ, ಸ್ವಲ್ಪ ಹೇಳ್ಕೊಡ್ಲಿ. ಅದ ತುಂಬ ಈಸಿ. ಸ್ನೇಹ ಹತ್ರ ಹೋಗಿ ರೊಮ್ಯಾಂಟಿಕ್ ಆಗಿ ಆ 3 ಪದ ಹೇಳ್ಬಿಡು ಅಷ್ಟೇ. ರೊಮ್ಯಾಂಟಿಕ್ ಆಗಿ ಆ 3 ಪದ ಏನು? ಲೇ ಗುಟ್ಕ ಕೊಡ್ಸ್. ಲೇ ಮೊಬ್ಬ ಅವನೇನೋ ರೊಮ್ಯಾಂಟಿಕ್ ನಂಗೆ ಕೇಳಕತ್ತಾನ, ನೀವು ಗುಟ್ಕ ಕೊಡ್ಸು ತಂಬಾಕು ಕೊಡ್ಸು ಸ್ವಲ್ಪ ಮುಚ್ಕೊಂಡಿರು, ಅವ್ನು ಆಮೇಲೆ ಕೊಡಿಸ್ತಾನ ಇಲ್ಲ ಆಮೇಲೆ ಕೊಡ್ತೀನಿ ಸುಮ್ಮನಿರ. ಏಯ್ ಅದೆಲ್ಲ ಬಿಡು, ಇಲ್ಲಿ ಕೇಳಿಲ್ಲ. ಸ್ನೇಹ ಹತ್ರ ಹೋಗಿ ರೊಮ್ಯಾಂಟಿಕ್ ಆಗಿ ಐ ಲವ್ ಯು ಅಂತ ಹೇಳ್ಬಿಡು ಅಷ್ಟೇ ಸಾಕು. ಲೇ ನನಗೆ ಯಾಕೆ ಅಂಜಿಗೆ ಬರಕತ್ತೈತ್ಲೆ, ಹೇಳೋದು ನಂಗೆ ಏನು ಎಡವಟ ಆದ್ರೆ? ಲೇ ಪ್ರೀತಿ ಮಾಡಬಾರ್ದು, ಮಾಡಿದರೆ ಮುಕ್ಕಳೇರಂಗೆ ಅಂಜಿಕೆಂಬಾರ್ದು. ಲೇ ಆದ್ರೆ ಭಾಳ ಅಂಜಿಕೆ ಬರಕತ್ತೈತ್ಲೆ, ನಾಳೆ ಅಲ್ತಾನೆ ಬಾರ್ಲೆ ಜೊತೆಗೆ ಬಂದು ನಾನೇ ಐ ಲವ್ ಯು ಅಂತ ಹೇಳ್ಬಿಡ್ಲಾ ಹೆಂಗೆ? ಬೇಡ ನಾನು ಹೆಂಗನ ಧೈರ್ಯ ಮಾಡಿ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಲೇ ನನ್ನ ಗುಟ್ಕಲೇ ನನ್ನ ಗುಟ್ಕಲೇಪ್ಪ. ಹಲೋ ಹೇಳ್ರಿ MLA ಸಾಹೇಬ್ರ. ನನ್ನ ಕಡೆ ಒಂದು ಸೂಪರ್ ಇತ್ತು, ಯಾರು ಅದಾರ? ಭಾಳ ಮಂದಿ ಅದಾರ ನಮ್ಮ ಕಡೆ. ನಮ್ದು ಒಂದು ಸುಳಿವು ಸಿಗಬಾರ್ದು, ಹಂಗತ್ತೆ ಕೆಲಸ ಮಾಡಿರ್ಬೇಕು. ಅದರ ಅಂತಾರು ಅಂತಾರ? ಹಾಂ ಒಬ್ಬನ ಅದನ್ರಿ. ಸರಿ, ನಮ್ಮ ಆಫೀಸ್ ಕಡೆ ಬರಕ್ಕೆ ಹೇಳು. ಹಲೋ ಸುಪಾರಿ ಯಾರ್ದ? MLA ಅದ? ಎಲ್ಲಿ ಬರ್ಬೇಕು? ಹಾಂ ಆಯ್ತು MLA ಅದು ಸುಪಾರಿ ಐತಂತ ನಡಿ. ಓ ನೀವಾ ಡಾನ್? ಬರ್ರಿ ಕೂತ್ಕರಿ. ಸಾರಿ ಡಾನ್ ನಾನಲ್ಲ, ನಮ್ಮ ಅಣ್ಣ ಡಾನ್. ಬಾಂಗ್ರೆ ನೀವ್ ಚಸ್ಮಾಗೆ ನನ್ನ ಕವ್ರಿಂದ ಡಾನ್ ಅಂತ ಹೇಳ್ಕೊಂಡಿರೋದು ತಗೊಂಡ್ ನಾನು ಯಾಕೆ ಚಸ್ಮಾಗ ನಾನು ತಗೋಣ ತಪ್ಪಾಯ್ತು. ಬಾಣ ಕೂಡ್ ಬಾಣ. ಕೈ ಇಲ್ಲ ಏನಿಲ್ಲ, ನೀ ಡಾನ? ನಮ್ಮ ಅಣ್ಣನೇನು ಅಗರದ ತಿಳಿದ್ರೆ ಹೆಂಗ? ನಮ್ಮ ಅಣ್ಣ 60 ಕುಂಡಿ ಕಡ್ದು ಆಫ್ ಮಾಡ್ರ ಮಾಡ್ಯಾನ. ಹಂಗ ನಮ್ಮ ಅಣ್ಣ ಇದುವರೆಗೂ ಯಾವ ಪೊಲೀಸ್ ಕೈಗೂ ಸಿಕ್ಕಿಲ್ಲ, ಯಾರಿಂದ ನಮ್ಮ ಅಣ್ಣ ಹಿಡ್ಕೊಳಕ ಆಗಿಲ್ಲ. ಹಂಗ ಅದಂಗ? ಅದು ಪೊಲೀಸರು ಮೊದಲು ಫಿಂಗರ್ ಪ್ರಿಂಟ್ ಹುಡುಕ್ತಾರೆ, ಇಲ್ಲನ ನಮ್ಮ ಅಣ್ಣಂತ ಕೈಯೇ ಇಲ್ಲ, ಇನ್ನ ಫಿಂಗರ್ ಪ್ರಿಂಟ್ ಎಲ್ಲಿ ಸಿಗುತ್ತಾ? ಅದಕ್ಕೆ ನಮ್ಮ ಅಣ್ಣ ಎಲ್ಲಿ ಸಿಕ್ಕಿಲ್ಲ ಇನ್ನುವರೆಗೂ. ಅಲ್ಲ ನಿಮ್ಮ ಅಣ್ಣ ಕುಂಡಿ ಕಡ್ಡಾನ ಅದ ಅಂದಲ್ಲ, ಹೆಂಗೆ ಹೇಳು? ಅದ ನಮ್ಮ ಅಣ್ಣ ಒಂದಿನ ಓಣ್ಯಾಗ ಹೋಗೋದ್ನಾಗ ಒಂದು ನಾಯಿ ಓಡಿಸ್ಕೊಂಡು ಬರ್ತೀವಿ. ನಮ್ಮ ಅಣ್ಣ ಓಡಿ ಸಾಕಾಗಿ ಲಾಸ್ಟ್ ನಾಯಿ ಕೊಂಡಿಗೆ ಕಡ್ದು ಬಿಟ್ಟ. ನಾಯಿ ಹೊಡೆಯೋ ಬಿಡ್ತಿ. ಅವಾಗ ನಮ್ಮ ಅಣ್ಣಗೆ ಅರ್ಥ ಐತಿ, ಮುಂದೆ ಬಂದ್ರ ಹೇ ಅಂತಾರ, ಹಿಂದೆ ಬಂದ್ರ ಕೊಯ್ಯ ಅಂತ ಹೊಡೆಯೋತಾರ ಅಂತ. ಅವತ್ತಿಂದ ನಮ್ಮ ಅಣ್ಣ ಡಾನ ಅದ. ನಿಮ್ಮಣ್ಣ ಯಾವ್ದೋ ಬೀದಿ ನಾಯಿ ಕುಂಡಿ ಕಡ್ದ ಡಾನ್ ಆದ? ನಮ್ಮ ಅಣ್ಣ ಯಾವ 10 ಬೀದಿ ನಾಯಿ ಕುಂಡಿ ಕಡ್ದು ಡಾನ್ ಆಗಿಲ್ಲ. ನಮ್ಮ ಅಣ್ಣ ಕಡ್ದಿರೋ 10 ನಾಯಿನು ಹುಚ್ಚ ನಾಯಿಗಳೇ, ಆದ್ರೂ ನಮ್ಮ ಅಣ್ಣಗೆ ಏನಾಗಿಲ್ಲ. ನಿಮ್ ಕತೆ ದೊಡ್ಡದೈತಿ, ಸಾಕು. ಇವ್ರು ನಮ್ಮ ಸುಮಾರು ಇದ್ದಾಗರೆ.
ದುಪಾರಿ ಆಮೇಲೆ ಕೊಡಂತೆ ಈ ನಮ್ಮ ಅಸಿಸ್ಟೆಂಟ್ಗ ಹಸುವಾಗೈತೆ 2 ನಾಷ್ಟ ತರ್ಸ. ಏ ಯಾರಿಲ್ಲಿ ಬೇಗ ನಾಷ್ಟ ತಂಬರಿ. ಕೇಳಲ್ಲ. ಓ ನನ್ನ ಸ್ನೇಹ, ನಿನ್ನ ಅದು ನೋಡಿ ಆಗಿದೆ ಮೋಹ. ಲೇ ಅದು ಹಂಗಲ್ಲ ಲೇಪ್ಪ, ಹಿಂಗದ. ಓ ನನ್ನ ಸ್ನೇಹ, ನಿನ್ನ ಅಂದ ನೋಡಿ ಆಗಿದೆ ಮೋಹ. ಹಿಂಗಂದ್ರೆ ಓಕೆ, ಇಲ್ಲ ಅಂದ್ರೆ ನಿನಗೆ ಸರಿಗೆ ಬಿಡ್ತಾವ. ಲೈ ನನಗೆಲ್ಲ ಗೊತ್ತೈತ, ನೀನ್ ಹೇಳೋದ್ ಬೇಕಾಗಿಲ್ಲ, ನಡಿ. ಲೇ ಪ್ರಿಪೇರ್ ಆದ್ನಂತ ಹೋಗಿ ಏನು ಕಿಸಿಯಕ್ಕಾಗ್ಲಾರ್ದ ನನಗೆ ಫೋನ್ ಮಾಡಿ ಹೆಲ್ಪ್ ಕೇಳಿ, ನಾನು ಇರ್ಲಿ ಪಾಪ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ನನ್ನ ಕೂಡನೇ ಕವಿತೆ ಬರೆಸ್ಕೊಂಡು ಇವ ನನ್ನೇ ನಡಿ ಅಂತೇನ್ಲೇ. ಸರಿ ತಗಲೇ, ಆಯ್ತು ಓದ್ ನಾನು. ಅಣ್ಣ ನಾನು ಹಂಗ್ ಮಾಡ್ಬೇಡ ಅಣ್ಣ, ಏನೋ ಬಾಯ್ತೆ ಬಂದ್ಬಿಟ್ಟೆ ಅಣ್ಣ. ಏ ಬಿಡಲೇ, ಮರ್ಯಾದಿಲ್ಲ, ಓದ್ ನಾನು. ಕೊಡಿಸ್ತಾನ ಅಣ್ಣ, ಪ್ಲೀಸ್ ಅಣ್ಣ, ಹಂಗ್ ಮಾಡ್ಬೇಡ ಅಣ್ಣ. ಜ್ಯೂಸ್ ಕೊಡಿಸ್ತೀನಿ. ಹ್ಞೂ ಅಣ್ಣ ಕೊಡಿಸ್ತೀನಿ ಅಣ್ಣ, ಪ್ಲೀಸ್ ಅಣ್ಣ, ಹೆಲ್ಪ್ ಮೀ ಅಣ್ಣ, ಪ್ಲೀಸ್ ಅಣ್ಣ. ಆಯ್ತು ಬಿಡ. ಇವಾಗ ಕವಿತೆ ಕರೆಕ್ಟಾಗಿ ಹೇಳ್ತನ ಕೇಳು. ಓ ಸ್ನೇಹ, ನಿನ್ನ ಅಂದ ನೋಡಿ ಆಗಿದೆ ಮೋಹ, ತೀರಿಸು ನನ್ನ ಪ್ರೀತಿಯ ದಾಹ, ನೀವು ಅಂದರೆ ಮದುವೆಯಾಗಿ ಮಾಡೋಣ ಕೇಹ. ಅಷ್ಟೇ. ಓ ನನ್ನ ಸ್ನೇಹ, ನಿನ್ನ ನೋಡಿ ಆಗಿದೆ ಮೋಹ. ಯಪ್ಪ ಅದು ಹಂಗಲ್ಲೇ, ನೀನೇನ್ ಪುರಾಣ ಹೇಳಕತ್ತಿಲ್ಲ, ಪ್ರೀತಿಯಿಂದ ಹೇಳು. ಓ ಹೌದಲ್ಲ, ಪ್ರೀತಿ ಜಾಸ್ತಿ ಆಗಿ ಸ್ವಲ್ಪ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ಟೆ. ಇವಾಗ ಕರೆಕ್ಟ್ ಆಗಿ ಹೇಳ್ತ ನೋಡ. ಓ ನನ್ನ ಸ್ನೇಹ, ನಿನ್ನ ಅಂದ ನೋಡಿ ಆಗಿದೆ ಮೋಹ, ತೀರಿಸು ಮನದ ಪ್ರೀತಿಯ ದಾಹ, ನೀವು ಅಂದರೆ ಮದುವೆ ಆಗಿ ಮಾಡೋಣ ಕೇಹ. ವಾ ಇಷ್ಟು ಹೇಳನೆ ಸಾಕು. ಓ ಸ್ನೇಹ ಒಂದೇ ತಡಿ. ಇಲ್ಲಿ ಹೊಂಟಿ, ಅದು ನಾಳೆ ಹೇಳದ. ಇವಾಗ ನಾನು ಮೊದಲು ಜ್ಯೂಸ್ ಕೊಡ್ಸ್ ನಡಿ. ಓ ಜ್ಯೂಸ್ ಕೊಡ್ಸ್ಬೇಕಲ್ಲ, ಬಾ. ಇವನ್ ಅದನ್ನ ಇವನ್ ಕಲೆಗೆ ಸಾಕಾಗ್ಬಿಡುತ್ತೆ. ಇವನ್ನ ತಲೆ ಬಡ್ದು ನಿಂತಾಗಿಟ್ಟಾರೆ ಇವನ್ನ. ಹೆಂಗ್ ಬಿಡಾಗೈತೆ? ಡೀಲ್ ಡನ್, ತೆಗಿರಕ್ಕ. ನಿಮ್ಮವನ್ ಅದು ನಾನಲ್ಲ, ನನ್ನ ತಮ್ಮ ಅದು. ನಡೆಯತ್ತಾಗ ಹಂಗೆ ಹೊಡೆಗೆ ಬಂದ್ಬಿಟ್ರು. ಹೇಳ್ತಾನೆ ತಡ್ಕೊಳ್ಳಲ್ಲ, ಏನಿಲ್ಲ. ಏನ ನಿಮ್ಮ ತಮ್ಮ ಇಬ್ರು ಸೇಮ್ ಅದೇ? ಅದೇ ತಪ್ಪಾಗ್ಬಿಡತ್ತೆ. ಇಲ್ಲಿ ನೋಡು, ಇಲ್ಲಿ ಮಚ್ಚೆ ಐತೆ ಅವನಿಗೆ, ನನಗ ಮಚ್ಚೆ ಇಲ್ಲ ಇಲ್ಲಿ. ಓ ಶಟ್, ಮಿಸ್ಟೇಕ್ ಆಗಿಬಿಡ್ತಿ, ಸುಮ್ಮನೆ ಹೊಡೆದ್ಬಿಟ್ಟೆ, ಸಾರಿ. ಹೋಗ್ಲಿ ಬಿಡ್ರಿ, ಆಯ್ತು. ಇವನ್ನ ಕಿಡ್ನಾಪ್ ಮಾಡಿ ನಿಂತಾಗಿಟ್ಟಾರಿ. ನಾನು ಹೇಳ್ತಾನೆ ಬಿಡ್ಬೇಡ್ರಿ. ಎಷ್ಟಾಗುತ್ತೆ ಡೀಲಿಗೆ? 10 ಲಕ್ಷ ಆತ್ತ, 5 ಲಕ್ಷ ಅಡ್ವಾನ್ಸ್ ಕೊಡು. 5 ಲಕ್ಷ ಆಗಲ್ಲ, ಈಗ 1 ಲಕ್ಷ ತಗ, ಉಳಿದಿದ್ದೆಲ್ಲ ಫುಲ್ ಪೇಮೆಂಟ್ ಆಮೇಲೆ ಮಾಡ್ತೀನಿ. ಏನ್ ಮೈ ಮೇಲೆ ಕೆಂಪು ಕಾಣುತ್ತ? ಅದು ರಕ್ತ. ರಕ್ತ? ಯಾರ್ದು? ಅದ ಹಿಂಗ ಒಬ್ಬತ್ತ ಡೀಲ್ ಕೊಟ್ಟು ಅರ್ಧ ಪೇಮೆಂಟ್ ಕೊಟ್ಟಿದ್ದ, ಕೆಲಸ ಮುಗಿದ ಮೇಲೆ ಪೂರ್ತಿ ರೊಕ್ಕ ಕೇಳಿದ್ರೆ ಕೊಡಲ್ಲ ಅಂದ. ಅದಕ್ಕೆ ನಮ್ಮ ಅಣ್ಣ ಅದನ್ನ ಓಡಿಸಿ ಅಡ್ಕೊಂಡು ಹೋಗಿ ಕುಂಡಿಗೆ ಕಡ್ದು ಬಂದಾನ. ಅದೇ ರಕ್ತ ಇದೆ. ಅಮೌಂಟ್ ತಗ. ನಾಷ್ಟ ತಗರಿ. ಅಣ್ಣ ನಾಷ್ಟ ಮಾಡ್ಯವ. ಹಾ ಸರಿ ತಗ. ನನಗೆ ಅಣ್ಣ ನನಗೆ ಜಗ್ಗಿ ಹೊಸ ಬೇಡಕ್ಕಣ್ಣ. ಅಲ್ಲಿ ಎಮ್ ಎಲ್ ಎ ಕಾಲೇಜಲ್ಲ ಅವ್ನ ಕೈಲಿ ತಿನ್ಸಿ ಅಣ್ಣ. ಎಮ್ ಎಲ್ ಎ ಇಡ್ಲಿ ತಿನ್ಸ್ ಬಾ. ನಾನು ಇಡ್ಲಿ ತಿನ್ಸ್ಬೇಕಾ? ತಡಿ, ಇವಾಗ ತಿನ್ಸಿಲ್ಲ ಅಂದ್ರೆ ನನ್ನ ಕುಂಡಿ ಕಡ್ದ್ರೆ ಏನು ಮಾಡಮ್ಮ? ಬಾ ಬಿಡಪ್ಪ, ತಿನ್ಸ್ಬಿಡಮ್ಮ. ಅವು ಎಷ್ಟಾವು? ನೀ ನಮ್ಮೂರ ಎಮ್ ಎಲ್ ಎ ಅಲ್ಲ? ಹೌದು. ನಮ್ಮೂರಾಗ ಏನೋ ಪ್ರಾಬ್ಲಮ್ ಅಂದ್ರೆ ನೀನ ಸುದ್ದಿ ಮಾಡತ್ತ. ಹೌದು, ನಾನೇ ಸುದ್ದಿ ಮಾಡೋದು. ಇವಾಗ ನಿನಗೇನಾಯ್ತು? ಅದೇನೈತಿ ಅಂದ್ರೆ ಮುಂಜಾನೆ ನಾನು ಬೈಕನ್ಯಾಗ ಹೋದಾಗ ನಾನು 2 ಕೈ ಇಲ್ಲಲ್ಲ, ಅದಕ್ಕೆ ತ್ರಾಸಾಗೈತಿ.
ತ್ರಾಸಾಗೈತಾ? ಏ ಮುಖ ತೊಳಿಬೇಕಾ ನಾನು? ಇಲ್ಲ ಅದಕ್ಕೆ ಆಲ್ರೆಡಿ ಸೆಟ್ ಐತೆ. ಏನಿಲ್ಲ, ಕ್ವಾಡಿಗೆ ಒಂದು ಬ್ರಷ್ ಇಟ್ಟೀನಿ, ಡಬ್ಬೆ ನೀರಿರ್ತಾವ, ಹಿಂಗ ಅದ್ದದ ಹಿಂಗ 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 ತಿಕ್ಬಿಟ್ನಿ ಅಂದ್ರ ಕ್ಲೀನ್ ಆಗ್ಬಿಡುತ್ತಾ. ಮತ್ತೇನು ಸಮಸ್ಯೆ? ಅದು ಬಗ್ಗೆನೆ ಕುಂತಾಗ ಚುಗಡಿ ಬಿಡ್ತಾವ. ಚುಗಡಿ ಬಿಡಿ ಬಾ, ML ಇದೆಯಲ್ಲ. ನಾ ಚುಗಡಿ ಓಡಿಸ್ಬೇಕಾ? ಅದು ಚುಕಡೆ ಹೊಡಿ ಎಣ್ಣೆ ಬರುತ್ತಾ? ನಿಮ್ಮ ಓಣ್ಯಾಗ ಓಡಿಸ್ ನಡಿ. ಇವತ್ತು ಸಾಯಂಕಾಲನಾದ್ರೆ ಹೊಡಿಸಿಲ್ಲ ಅಂದ್ರ ನಾಳೆ ದಿನ ನಿಮ್ಮ ಮನೆಗೆ ಬಂದು ಕುಂದಿರ್ತ ನೋಡ. ಹುಷಾರ್. ಬಂದಿಲ್ಲ ನಡೆ, ಬಂದ್ ನಡಿ. ಅಸಿಸ್ಟೆಂಟ್ ಅಣ್ಣ ಬರೀ ಕರ್ರ ಸಾಕಾಗ್ಬಿಡತ್ತಿಲ್ಲ. ನೆಕ್ಸ್ಟ್ ಟೈಮ್ ಕೆಂಪನ್ ಇದ್ರಿ ಹೇಳ. ಕೆಂಪನ್ವಾ ನೆಕ್ಸ್ಟ್ ಸೂಪರಿಗೆ ಹುಡುಕ್ತೀನಿ ತಗೋಣ ಅಂತವ. ಸರಿ, ಸಾಕಾಗ್ಬಿಡತ್ತೆ, ಹೋಗಿ ರೆಸ್ಟ್ ಮಾಡಂಬ. ರೆಸ್ಟ್ ಮಾಡಿ ಮುಂಜಾನೆ ಎದ್ದ ML ಡೀಲ್ ಬಗೆಹರ್ಸಮ್ಮ. ಆಯ್ತು, ಮೊದಲು ಮೈ ತೊಗೋಣ ನೀನು. ನಮ್ಮ ವಂಶ ಎಂತ ತಿಳ್ಕೊಂಡಿದ್ದೀನಿ ನೀನು. ಒಂದು ಡೀಲ್ ಏನೋ ಹಿಡಿದಿವಿ ಅಂದ್ರೆ ಆ ಡೀಲ್ ಮುಗಿಯತಕ್ಕ ಮೈ ತಗೊಂಬಲ್ಲ ಮತ್ತು ಗೊತ್ತಿಲ್ಲ ನಿನಗೆ. ಹೌದಲ್ಲ, ಇದಂತ ವಿಚಿತ್ರ ವಂಶ ಬಿಡು. ಸಾಕು ಬಾಣ, ಹೋಗಂಬ. ಬಡತನದ ಮನಿಯೊಳಗ ಚಟ ಮಾಡರುಟ್ಟಬಾರದು. ಏನ ಹೇಳ, ಇತ್ತೀಚಿಗೆ ಚಟ ಮಾಡಕ್ ರೊಕ್ಕನೇ ಉಳಿಯವಲ್ವ ನೋನು. ನಾನು ಅದಿನಲ್ಲ ಯಾಕೆ ತಿಳ್ಕೇಸ್ ಅಂತ ಹೇಳಿ. ಅಣ್ಣ ಇವನು ಏನು ತಿಂತಾನೆ ಏನು ಕೇಳ್ತಾನೆ ಎಲ್ಲ ಕೊಡೋಣ. ದೋಸ್ತ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತು ದೋಸ್ತ. ನಿನಗೆ ಯಾವುದೇ ಕಷ್ಟ ಬಂದ್ರು ಫಸ್ಟ್ ನಾನು ನಿಂದಿರ್ತೀನಿ. ನಿನ್ನ ಜೀವ ಹೋಗುತ್ತಂದ್ರೆ ಮೊದಲು ನಾನೇ ನಿಂದ್ರದು ನೋಡು. ಇರಲಿ ಸಮಾಧಾನ ಮಾಡ್ಕ. ನೀನು ML ಕಮ್ಮಲ್ಲ? ಹೌದು, ಏನಾಗಬೇಕಿತ್ತು? ಮುಚ್ಚಿಕೊಂಡು ನಾನು ಕೂಡ ನಡಿಬೇಕತ್ತ. ಈಗ ಆಟ ಸಾಮಾನು ಗಂಟ ಅಂದ್ರೆ ನಾಟಕ ಮಾಡಕೈತೆ ನಡೆ. ಇದು ಒರಿಜಿನಲ್ ಗನ್ ಐತೆ. ನೀನೊಬ್ಬನದಿ, ನಾವಿಬ್ರಾವಿ. ದೋಸ್ತ ದೋಸ್ತ ನಿನ್ನ ಜೀವ ಹೋಗುತ್ತಂದ್ರೆ ಮೊದಲು ನಾನೇ ನಿಂದ್ರದು ನೋಡು. ಕಿಡ್ನಾಪ್ ಮಾಡಕ ಆಫ್ ಮಾಡಕಲ್ಲ, ನೀವು ಕಂಟ್ರೋಲ್ ಮಾಡಿರಿ. ಕಂಟ್ರೋಲ್. ಇವತ್ತು ನಾನು ಅಲ್ಲಿ ಜುಮ್ಮನ ಕಟ್ಟಿದ್ದು ಮಿಸ್ ಆಗ್ಬಿಡ್ತೀವಿ. ಅವ್ನು ಜಲ್ದಿ ಕಟ್ಟಾಕಲ್ಲ ಅವ್ನು ಸೂಪರ್ ಕೊಡ ಫೋನ್ ಮಾಡಲ್ಲ ಅವನು. ನಡ್ರಿ. ಹಲೋ, ನಾವು ಕಿಡ್ನಾಪ್ ಮಾಡಿವಿ. ಇಲ್ಲಿ ಶೆಡ್ಡಿಗೆ ಬರ್ರಿ. ಶೆಡ್ಡಿಗೆ ಬರ್ರಿ. ಲೇ ಶಂಕರ, ಬಾಲೆ ಇಲ್ಲೇ. ಅದು ML ತಮ್ಮ ಪ್ರಶಾಂತ್. ಸಮಾಧಾನ ದಮ್ ಮಾಡ್ಸಿ. ಫಸ್ಟ್ ದಮ್ ಮಾಡ್ಸಿ. ನೀರು ಕುಡಿತೀಯಾ? ಅಪ್ಪಿ ನೀರು ಕೊಡಪ್ಪಿ. ಗುಟ್ಕ ನಾನು ತಿಂತೆ. ಅಪ್ಪಿ ಗುಟ್ಕ ಕೊಡಪ್ಪಿ. ನಂದು ಎಷ್ಟಾಯ್ತಪ್ಪ? ಹಳೆ ಬಾಕಿ ಸೇರಿ ಅಣ್ಣ 100 ರೂಪಾಯಿ ಆಯ್ತು. 100 ರೂಪಾಯಿ ನಾನು ಕೊಟ್ಟು ಬಿಡಪ್ಪ. ನಿನ್ ಸಾಲ ನಾನೇ ಕಟ್ಲಿಲ್ಲ. ಯಾಕಂದ್ರೆ ನಿನ್ ಬರ್ತಡೇ ಬರಕತ್ತೈತಲ್ಲ, ನೀನೇನು ನನಗೆ ಪಾರ್ಟಿ ಕೊಡ್ಸೋದು ಬೇಡ, ಜಸ್ಟ್ ನನ್ನ ಸಾಲ ತೀರಿಸ್ಬಿಡು ಸಾಕು ನನಗೆ. ನನ್ ಬರ್ತಡೆ ಅದಿರೋ November 24. ಇದು ಮಾರ್ಚ್. ಈಗ ಯಾಕೆ ಮಾಡಕತ್ತಿ ನೀನು? ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಅನ್ಕಂದು ನಾನು ಸಾಲ ಕಟ್ಟು. ಇಲ್ಲ ಹೀಗೆ ಇವತ್ತೇ ನಿನ್ನ ಬರ್ತಡೇ ಐತೆ ಅಂತೇಳಿ ಸ್ಟೇಟಸ್ ಹಾಕ್ಬಿಡ್ತೀನಿ. ಯಾರನ್ನ ಬಂದು ನಿನಗೆ ಪಾರ್ಟಿ ಕೇಳಿದ್ರೆ ನನಗೆ ಸಂಬಂಧ ಇಲ್ಲ. ಅವೆಲ್ಲ ಬೇಡ ಅಂದ್ರೆ ಈಗ ನಾನು ಸಾಲ ಕಟ್ಟಿಬಿಡು. ಅಕ್ಕ ಬರ್ತೈತೆ ಅಂದ್ರೆ ಏನಾರ ಅದನ್ನ ಮಾಡ್ತೀಯಲ್ಲ. ಹಲೋ, ಆಯ್ತು. ಲೇ ನಾಗಗ ಸ್ನೇಹಗ ಪ್ರಪೋಸ್ ಮಾಡಕ್ಕೆ ಐಡಿಯಾ ಕೊಟ್ಟಿದ್ವಲ್ಲ, ಅದು ಕೊಟ್ಟಿರೋ ಐಡಿಯಾ ವರ್ಕೌಟ್ ಆಯ್ತಂತ. ಅದಕ್ಕೆ ಪಾರ್ಟಿ ಕೊಡ್ಸನಂತ. ನಡಿ ಹೋಗಮ್ಮ. ನಡಿ. ಅವನ್ ತಗ ರೊಕ್ಕ ಆಯ್ತಾ ಅಲ್ಲೇ?
ಅವ್ರ ಅವನ ಅಕೌಂಟ್ನಾಗ ಸಿದ್ದರಾಮಯ್ಯನ ಉದ್ದಿರಿ ರೊಕ್ಕ ಬಿದ್ದವಂತ ಗೃಹಲಕ್ಷ್ಮಿ ನಡಿ ಏಟನು ಅವನ ಕಡೆ ಇತ್ತಂತ ಹೋಗಮ್ಮ. ಹೌದು ನಡಿ. ಇಷ್ಟು ಜಲ್ದಿ ಕೆಲಸ ಮುಗಿಸ್ಬಿಟ್ಟ. ಎಂತ ಒಳ್ಳೆ ಡಾನಿನ ಸೂಪರ್ ಕೊಟ್ಟನ. ಕೈತಾ ಫಸ್ಟ್ ಕೈತಾ ನೀನು ಫಸ್ಟ್ ಕೈತಾ. ನನ್ನ ಆಸೆಗಳೆಲ್ಲ ಈಡೇರ್ತಾವ ಇನ್ಮೇಲೆ. ಫಸ್ಟ್ ಕೈತಾ. ನಿನ್ನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ ಆಗುತ್ತಾ. ಕೈತಾ. ಏ ತೊರತು ಕೈ ಇಲ್ಲ ಅಂಬದು ಗೊತ್ತಿಲ್ಲ ನಿನಗೆ. ಸಾರಿ ನಾನು ಖುಷಿ ಒಳಗ ಎಲ್ಲಿ ಏನ್ ಹೇಳಕತ್ತೀನಿ ಅಂತ ಗೊತ್ತಾಗಲಿಲ್ಲ. ಸಾರಿ ಎಲ್ಲಿ ನನ್ನ ತಮ್ಮ. ಎಲ್ಲಿ ನನ್ನ ತಮ್ಮ. ಎಲ್ಲಿ ಬಚ್ಚಿಟ್ಟಿ ನನ್ನ ತಮ್ಮನ್ನ. ಎಲ್ಲಿ ಹೇಳ್ತೀನಿ ತಡಿ, ತೋರಿಸ್ತೀನಿ ತಡಿ. ಅಷ್ಟು ಯಾಕೆ ಅವಸರ ಮಾಡ್ತೀಯ? ಕಟ್ಟ್ಯಾಕ ಅವನ ಜಲ್ದಿ. ಕಿಡ್ನಾಪ್ ಮಾಡಕ್ ಹೇಳಿದ್ದು ಇವನ. ನನ್ನ ಕಿಡ್ನಾಪ್ ಮಾಡಿ. ಅದೋ ಯಾರು ನೀವು ಎದಕ್ಕೆ ಕಟ್ಟಾಕಿರಿ? ನಿನ್ನ ಕಿಡ್ನಾಪ್ ಮಾಡಿವಿ. ಎದಕ್ ಮಾಡಿರಿ? ಸುಪಾರಿ ಕೊಟ್ಟಾರ ಅದಕ್ಕ. ಯಾರು ಕೊಟ್ರ? ಹೇಳಲ್ಲ. ಎದಕ್ಕ? ಗೊತ್ತಿಲ್ಲ. ಎಷ್ಟು ಸುಪಾರಿ ಕೊಟ್ಟಾರ? ಅದು 10 ಲಕ್ಷಕ್ಕೆ ಕೊಟ್ರ. ಅಷ್ಟಕ್ಕೆ ಯಾರು ಕೊಟ್ಟಾರ? ಅದು ಹೇಳಲ್ಲ, ನಮ್ಮ ರೂಲ್ಸ್ ಒಪ್ಪಲ್ಲ. ತಡಿ, ನನ್ನ ಯಾರು ಕಿಡ್ನಾಪ್ ಮಾಡ್ಯಾರ ಅವ್ರನ್ನ ಕಿಡ್ನಾಪ್ ಮಾಡಿ ನಾನು ಮುಂದೆ ತಂದು ಕುಂದಿಸ್ರಿ. ಅದ್ರ ಡಬಲ್ ಅಮೌಂಟ್ ಕೊಡ್ತೀನಿ. ಈ ರೂಲ್ಸ್ ನಿಮ್ಗೆ ಒಪ್ಪತ್ತಾ? ಇದಕ್ಕ ನೀನು ಕಿಡ್ನಾಪ್ ಮಾಡಿದ್ನ. ಅಲ್ಲ ನಿಮ್ಮ ನನಗೆ ಬಿತ್ತು ಬಡಿಗೆದು. ಅಣ್ಣ ನೀನು ನನ್ನ ಕಿಡ್ನಾಪ್ ಮಾಡಿಸಿದ್ದು. ಯಾಕ ನಾನೇನು ಮಾಡಿದ್ನ? ನೀನು ನನ್ನ ಬಗ್ಗೆ ಉಚಿತ ರೀಲ್ಸ್ ಮಾಡಿ ನನ್ನ ಹೆಸರು ಹಾಳು ಮಾಡಕತ್ತಿಯಲ್ಲ, ಅದಕ್ಕೆ ನಾನೆಲ್ಲ ಹಾಳು ಮಾಡೀನಿ. ನಿನ್ನ ಹೆಸರು ಬೆಳೆಸಕ್ಕೆ ನಾನು ವಿಡಿಯೋ ಮಾಡಿದ್ದು. ಬೆಳೆಸಾಕ ಇರೋದು ಹಾಳು ಮಾಡಕತ್ತಿ ಮಗನೇ. ಏ ಮಕ್ಕಳ್ರ, ಯಾವ ವಿಡಿಯೋ ಏನದ ತೋರ್ಸ್ರ? ಅದ ಅವ್ನ ಇನ್ಸ್ಟಾಗ್ರಾಮ್ ತಗೊಂಡ್ ನೋಡ್ರಿ, ಗೊತ್ತಾಗತ್ತ. ಏ ಅಸಿಸ್ಟೆಂಟ್, ಏನತ್ತ ತೋರ್ಸ. ಹಾ ಬಂದೆ. ಇದ ನಿನ್ನ ಐಡಿಯಾ? ಅನ್ನ ತಿನ್ನೋರು ನೋಡಿರ್ತೀರಾ, ಹೇಳು ತಿನ್ನೋರು. ಅನ್ನ ತಿನ್ನೋರು ನೋಡಿರ್ತೀರಾ, ಹಣ್ಣು ತಿನ್ನೋರು ನೋಡಿರ್ತೀರಾ, ಯಾರಾದ್ರೂ ಗಟ್ರ ತಿನ್ನೋರು ನೋಡಿದಿರಾ? ನೋಡ್ರಿ, ಊರನ್ ಗಟ್ರೆಲ್ಲ ನಮ್ಮಣ್ಣ ತಿಂದನ. ಅವನೇ ನಮ್ಮಣ್ಣ. ಹೆಂಗೆ ನಮ್ಮಣ್ಣ? ನೀವು ರೋಡ್ ಮೇಲೆ ಅಡ್ಡಾಡೋ ಬೈಕ್ ಕತ್ತೋರ್ ನೋಡಿದೀರಾ, ನೀವು ರೋಡ್ ಮೇಲೆ ಅಡ್ಡಾಡೋ ಕಾರ್ ಕತ್ತೋರ್ನ ನೋಡಿದೀರಾ, ಆದ್ರೆ ರೋಡ್ ಕತ್ತೋರ್ ನೋಡಿದೀರಾ? ಇಲ್ಲಿ ನೋಡ್ರಿ, ನಮ್ಮಣ್ಣ ರೋಡ್ ಕತ್ಬಿಟ್ಟವನೆ, ನಮ್ಮಣ್ಣ. ಚಲೋ ಹೆಸರು ಉಳ್ಸಕತ್ತಾಗ. ಫಸ್ಟ್ ಕಟ್ಬಿಚ್ರಿ. ಎಲೆಕ್ಷನ್ ನಿಂದ್ರಾಗ ಇವತ್ತ ಲಾಸ್ಟ್ ಡೇಟ್ ಐತಿ. ಹೆಸರು ಕೊಡ್ಬೇಕು, ಕಟ್ಬಿಚ್ರಿ ಹೋಗ್ಬೇಕು. ಏನ ಕಟ್ಟು ಬಿಚ್ಚಬೇಕಾ? ಆಗಲ್ಲ. ಬಿಚ್ಚಲ್ಲ ಅಂದ್ರೆ ನಾ MLA ಅದೀನಿ. ನನ್ನ ಹುಡ್ಕೊಂಡು ಪೊಲೀಸರು ಬರ್ತಾರ. ಏನ ಪೊಲೀಸರು ಬರ್ತಾರ? ಇಲ್ಲಿ ನೋಡ, ಇದು ಜಾಮರ್. ಯಾವ ಸಿಗ್ನಲ್ ಬಂದ್ರೆ ಇದು ಜಾಮ್ ಮಾಡಿಬಿಡ್ತೈತೆ. ಇಲ್ಲಿ ಪೊಲೀಸರಲ್ಲ, ಯಾರು ಬರಕ್ ಸಾಧ್ಯನೇ ಇಲ್ಲ. ಈಗ ನಿಂದ ನಿಮ್ಮ ತಮ್ಮನ ಫುಲ್ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರ ಎಲೆಕ್ಷನ್ಗೆ ಹೆಸರು ಕೊಡೋದಿರಲ್ಲ. ಇವತ್ತು ನಿನ್ನ ಹೆಸರ ಲಾಸ್ಟ್ ಆಗಿಬಿಡ್ತೈತಿ. ಏನು ಅನ್ಸಾಕತ್ತೀರ? ನಮ್ಮಣ್ಣ MLA ಅದಾನ, ತಿಳ್ಕರ್ ನೀವು. ಅಣ್ಣ ನೀನ್ ಅಂಜಕ್ ಹೋಗ್ಬೇಡಣ, ನಾವು ಅದೀವಿ, ಅಂಜಕ್ ಹೋಗ್ಬೇಡಣ. ನೀನು ಏನಾಗ್ಲಿ ನಾನು ನಿರ್ಧಾರ. ನಾನು ಅವ್ನ ಅವಲ ಜಾಸ್ತಿ ಮಾತಾಡಕತ್ತೇನೆ. ಒಂದೆರಡು ತಲೆ ಯಾಕ ತಣ್ಣಗಾತಾನ. ಯಾವಾಗ್ಲೂ ಏನೇ ಆಗ್ಲಣ್ಣ, ಅವ್ರನ್ನ ಹಂಗೆ ಅಲ್ಲಣ್ಣ. ಬ್ಯಾಸ್ಗೆ ಬಂದ್ರು ಈ ಚುಕ್ಕಾಡಿ ಕಡಿಯೋದು ಮಾತ್ರ ಕಡಿಮೆ ಆಗೋಲ್ತು ಲೇ. ಆದ್ರೂ ನಾನು ಏನೋ ಮರ್ಯಾಕತ್ತೀನಿ ಲೇ. ಲೇ, ಎಣ್ಣೆ ಮುಂದೆ ಇಟ್ಕಂತ ಏನ್ ಚಿಂತೆ ಮಾಡ್ತಿಲ್ಲ? ತಗಲೇ ಕುಡಿಲೆ, ಕುಡಿ. ಅಣ್ಣ ಹಂಗೆ ಮಾಡೋಣ ಪ್ಲೀಸ್ ಅಣ್ಣ. ಅಣ್ಣ ಇಬ್ಬರು ದಿವಸ ಜಲ್ದಿ ರೊಕ್ಕ ಕೊಟ್ಬಿಡೋಣ, ಇಲ್ಲಾಂದ್ರೆ ನಿಂಗೆ ಲೇಟ್ ಆಗುತ್ತಣ್ಣ. ಏ ಅಡಕ, ಈ ರೊಕ್ಕ ಅನ್ನೋಕಿನ ಮುಂಚೆ ಕೊಡು ರೊಕ್ಕ. ಆಯ್ತು, ಕಟ್ ಬಿಚ್ಚು. ಬ್ಯಾಂಕ್ನಾಗ ರೊಕ್ಕ ತಂದು ಕೊಡ್ತು. ಹೇ, ನೀನು ಬ್ಯಾಂಕ್ ತರೋದೇನು ಬೇಕಾಗಿಲ್ಲ ರೊಕ್ಕ. ನಮ್ಮ ಅಸಿಸ್ಟೆಂಟ್ ಲ್ಯಾಪ್ಟಾಪ್ನಾಗ ತಗೋಬಿಡ್ತಾನ ರೊಕ್ಕ. ಏ ಅಸಿಸ್ಟೆಂಟ್, ಲ್ಯಾಪ್ಟಾಪ್ನ ತೆಗಿಯೋ ರೊಕ್ಕ. ಆಯ್ತಣ್ಣ. ಯಾವ ಬ್ಯಾಂಕ್? ಪಾಯಿಂಟ್ ಫಾರ್ ಹ್ಯಾಪಿ.
ಅಕೌಂಟ್ ನಂಬರ್ 81473. ಫಿಂಗರ್ ಪ್ರಿಂಟ್ ಹಾಕು. ಲೇ ತಮ್ಮ, ನೀನು ಅಷ್ಟು ಹುಷಾರದಿ, ಇವನ್ ತಕ್ಕ ಕೆಲಸ ಮಾಡ್ತಿಲ್ಲ, ನಂದು ಕೂಡ ಬಂದ್ಬಿಡು, ನಿನಗೆ ಅವ್ನಿಗಿನ ಜಾಸ್ತಿ ಪೇಮೆಂಟ್ ಕೊಡ್ತೀನಿ, ಇವನ್ನ ಹಿಡಿದು ಪೊಲೀಸ್ರು ಕೊಟ್ಬಿಡಮ್ಮ, ಇವಾಗ ಕಟ್ಬಿಚ್ಬಿಡು. ನಾನು ಅದ್ರ ಜೊತೆ ಇರೋದು ಅದು ನನಗೆ ಚಲೋ ಪಗಾರ ಕೊಡ್ತಾನಂತಲ್ಲ, ಅದು ಚಲೋ ಕೆಲಸ ಮಾಡ್ತಾನಂತ. ಈಗ ಇಡೀ ರೊಕ್ಕದಾಗ 90% ಅದು ದಾನ ಮಾಡ್ತಾನ ಬಡವ್ರಿಗೆ ಅಂತ. ನೀನು ಆ ಕೆಲಸ ಮಾಡ್ತಾನ ಅಂತೇಳಿ ನಿನ್ನ ಆಸೆಲ್ಲ ದಾನ ಮಾಡಿಬಿಡು ಬಡವ್ರಿಗೆ. ನಾನು ಈಗ ಬಂದ್ಬಿಡ್ತೀನಿ ಕೂಡ ಮಾಡ್ತಾ. ಯಾಕ ಆಗಲಿಲ್ಲ? ಅದು ನಿಮ್ಮಿಂದ ಆಗಲ್ಲ. ನಿಮಗೆ ಯಾರನ್ನ ರೊಕ್ಕ ಕೊಟ್ಟು ದಾನ ಮಾಡ್ರಪ್ಪ ಅಂತಂದ್ರೆ ಅದ್ರ ಕಮಿಷನ್ ಮುರಿದು ದಾನ ಮಾಡೋರು ನೀವು ಎಂತೆಲ್ಲ ಮಾಡ್ತಾರನ? ಈಗ ಮುಚ್ಕೊಂಡು ಫಿಂಗರ್ ಪ್ರಿಂಟ್ ಹಾಕಿ. ಅಲ್ಲ, ಇವಾಗ ನೀವು ಬಿಟ್ಮೇಲೆ ನಾವು ಪೊಲೀಸ್ಗೆ ಹೋಗಿ ಹೇಳಿದ್ರೆ ಏನು ಮಾಡ್ತೀರಿ? ನೀವ್ ಹಿಂಗ್ ಮಾಡ್ತಾರಂತಾನ. ನೀವಿಬ್ರು ಒಬ್ರಿಗೊಬ್ರು ಸುಪಾರಿ ಕೊಟ್ಟದ್ನ ನಾನು ರೆಕಾರ್ಡ್ ಮಾಡ್ಕೊಂಡು ನಮ್ಮ ಲಾಯರ್ ಹತ್ರ ಕಳ್ಸಿನಿ ಸೇಫ್ ಆಗಿಡಕ. ಇವ್ ನನಗೆ ಹಾಕಿ ಕೊಟ್ರೆ ನಾನು ನಿಮ್ಮನ್ನ ಹಾಕಿ ಕೊಡ್ತೀನಿ. ಬೇಕಿದ್ರೆ ಒಂದು ಸಂಪಾದ ಕೇಳ್ತಾರನ? ಕೇಳ್ರಿ ಅಷ್ಟು ತಡ್ರಿ. ಇವನು ನಮ್ಮ ತಮ್ಮ, ಕಿಡ್ನಾಪ್ ಮಾಡಿ ನಿಮ್ಮ ತಗಟ್ಗಾರಿ, ನಾ ಹೇಳ್ತಾನ ಬಿಡ್ಬಾಡ್ರಿ. ಬಾಸ್ ಅಮೌಂಟ್ ಟ್ರಾನ್ಸ್ಫರ್ ಆಯ್ತು. ಅಮೌಂಟ್ ಟ್ರಾನ್ಸ್ಫರ್ ಆಯ್ತಲ್ಲ, ಕಟ್ಬಿಚ್ರಿ ಹೋಗ್ ನಾನು. ತಡಿ, ಬಾಂಡ್ ತಗೊಂಬರ್ತನ, ಸಹಿ ಮಾಡಂತೆ. ಯಾಕ? ನಾವು ನಿನ್ ಕೆಲಸ ಮಾಡಿ ಕೊಟ್ಟಿವಿ, ನೀನೇನು ರೊಕ್ಕ ಕೊಟ್ಟಿ ಅನ್ನೋ ಸಾಕ್ಷಿಗೆ. ಆಯ್ತು, ಬಾಂಡ್ ತಮ್ಮ ಸೈನ್ ಮಾಡಿ ಹೋಗ್ತೀನಿ. ಅಣ್ಣ ಸೈನ್ ಮಾಡಿಸಿದ್ಯಾ? ಹಾಂ ಆಯ್ತು. ಓ ನಿಮ್ಮ ತಮ್ಮನ ಏನು ಮಾಡ್ಬೇಕ? ಇನ್ನೊಂದು ತಾಸು ಇಟ್ಟು ಬಿಟ್ಟು ಕಳ್ಸ್ರಿ. ಬಿಟ್ಟು ಕಳಿಸ್ಬೇಕಾ? ಇನ್ನೊಂದು ತಾಸು ಬಿಟ್ಟು ಅವ್ನು ಕಟ್ಬಿಚ್ಚ ಕಳಿಸ್ಬಿಡ. ಹಲೋ ಸೂಪರ? ಹಾಂ ಬಂದೆ ಅಣ್ಣ. ಇನ್ನೊಂದು ಸೂಪರ್ ಐತೆ ಅಂತ. ಹೌದಾ? ಬಾ, ಇನ್ನೊಂದು ಬೇಕಾ ಸಿಕ್ತೆ. ಬಾ. ಲೇ, ಅಲ್ಲಿ MLA ತಮ್ಮ ಅವ್ರ ಪ್ರಶಾಂತ್ನ ಯಾರೋ ಗನ್ ತೋರಿಸಿ ಓಡಿಸ್ಕೊಂಡು ಹೋದ್ರಲ್ಲಿ. ನಡ್ಲಿ ಕಾಪಾಡಮ್, ನಡ್ಲಿ ಲೇ, ಮುಂಚೆನೆ ಹೇಳಕ್ ಬರಲ್ಲ ಏನ್ಲೇ? ಎದ್ದೇಳ. ನಮಸ್ಕಾರ ರೀ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಸೀನ್ ಇಷ್ಟ ಆಗುತ್ತೆ ಮತ್ತೆ ನಿಮ್ಗೆ ಏನು ಅನ್ಸುತ್ತೆ ಎಲ್ಲವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.